ಕುತೂಹಲ ಮೂಡಿಸಿದೆ ಸಿಎಂ ಡಿಸಿಎಂ ದೆಹಲಿ ಯಾತ್ರೆ. ಕೇಂದ್ರ ಜಲಶಕ್ತಿ ಸಚಿವರ ಭೇಟಿಗಾಗಿ ಡಿಕೆ ಶಿವಕುಮಾರ್ ದೆಹಲಿ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ. ಇನ್ನು ಅಭಿವೃದ್ಧಿ ಯೋಜನೆಗಳ ಚರ್ಚೆಗಾಗಿ ಡಿಕೆಶಿ ದೆಹಲಿಗೆ ಹೋಗ್ತಾ ಇರುವಂತದ್ದು. ಇದರ ನಡುವೆ ನಾಳೆ ದೆಹಲಿಗೆ ತೆರಳುತ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ರಾಜನಾಥ್ ಸಿಂಗ್ ಅವರನ್ನ ಭೇಟಿ ಮಾಡೋದಕ್ಕೋಸ್ಕರ ದೆಹಲಿಗೆ ಸಿಎಂ ಪ್ರಯಾಣ ಬೆಳೆಸಲಿದ್ದಾರೆ. ಮೈಸೂರು ದಸರಾದಲ್ಲಿ ವೈಮಾನಿಕ ಪ್ರದರ್ಶನದ ಕುರಿತಾಗಿ ಚರ್ಚೆ ಮಾಡೋದಕ್ಕೋಸ್ಕರ ಸಿಎಂ ದೆಹಲಿಗೆ ಹೋಗ್ತಾ ಇರೋದು. ಶಾಸಕರ ಸಭೆಯ ಹೊತ್ತಿನಲ್ಲಿ ಸಿಎಂ ಡಿಸಿಎಂ ದೆಹಲಿಗೆ ಹೋಗ್ತಾ ಇರುವಂಥದ್ದು ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ. ಒಂದ್ ಕಡೆ ರಾಜ್ಯದಲ್ಲಿ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ನಿನ್ನೆಯಿಂದ 2ನೇ ಹಂತದ ಶಾಸಕರ 1-to-1 ಸಭೆ ಮಾಡ್ತಾ ಇದ್ದಾರೆ. ಇದರ ನಡುವೆ ಸಿಎಂ ಹಾಗೂ ಡಿಸಿಎಂ ದೆಹಲಿಗೆ ಪ್ರಯಾಣ ಬೆಳೆಸಿರೋದು. ದೆಹಲಿಗೆ ತೆರಳಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ರಾಹುಲ್ ಗಾಂಧಿ ಟೈಮ್ ಕೊಟ್ರೆ ಭೇಟಿ ಮಾಡ್ತೀನಿ, ಪಕ್ಷ ಸಂಘಟನೆಯ ಬಗ್ಗೆ ಚರ್ಚೆ ಮಾಡ್ತೇವೆ. ಕೇಂದ್ರ ಸಚಿವರನ್ನೂ ಭೇಟಿ ಮಾಡಲಿರುವ ಡಿಕೆ ಶಿವಕುಮಾರ್ ಕೇಂದ್ರ ಅರಣ್ಯ ಸಚಿವ, ಜಲಶಕ್ತಿ ಸಚಿವರ ಜೊತೆ ಮೀಟಿಂಗ್ ಇದೆ, ಚರ್ಚೆ ಮಾಡ್ತಾರೆ. ಅನುದಾನ ಪ್ರಾಜೆಕ್ಟ್ನ ಕುರಿತಾಗಿ ಮನವಿ ಮಾಡಿದ್ದೇವೆ ಅಂತ ಡಿಕೆಶಿ ಹೇಳಿದ್ದಾರೆ. ನಾವು ಹೋದಾಗ ಹೋಗ್ತಾ ಇರ್ತೀವಿ, ಅವ್ರು ಫ್ರೀ ಇದ್ದಾಗ ಟೈಮ್ ಕೊಟ್ಟರೆ ಭೇಟಿ ಮಾಡ್ತಾ ಇರ್ತೀವಿ. ಅದು ಇದೆ, ಅದು ಪಕ್ಷದ ಸಂಘಟನೆ ವಿಚಾರದಲ್ಲಿ ಕೆಲವು ತೀರ್ಮಾನಗಳು, ಕೆಲವು ಏನೇನು ಮಾಡಬೇಕು ಅಂತ ಇದೆ. ಇವತ್ತು ಮಧ್ಯಾಹ್ನ 12 ಗಂಟೆಗೆ ನಮ್ಮ ಫಾರೆಸ್ಟ್ ಮಿನಿಸ್ಟ್ರು ಯಾದವ್ ಅವ್ರದ್ದು ಟೈಮ್ ಕೊಟ್ಟಿದ್ದಾರೆ. ಈ ಎತ್ತಿನೊಳೆ ವಿಚಾರ ಮತ್ತು ಮಾದಾಯಿ ಕಳಸಾ ಬಂಡೂರಿ ಆ ವಿಚಾರದಲ್ಲಿ ಕೆಲವು ಕ್ಲಿಯರೆನ್ಸಸ್ಸು ಪೆಂಡಿಂಗ್ ಇದೆ, ಕೆಲಸ ಶುರು ಮಾಡೋಕ್ಕಾಗ್ತಾಯಿಲ್ಲ. ಅವ್ರು ಏನೇನು ಕೇಳಿದಾರೋ ಅದೆಲ್ಲ ದಾಖಲೆಗಳೆಲ್ಲ ನಾವೆಲ್ಲ ಒದಗಿಸ್ಕೊಟ್ಟಿದ್ದೀವಿ. ಆಲ್ಟರ್ನೇಟಿವ್ ಲ್ಯಾಂಡ್ ಕೂಡ ಫಾರೆಸ್ಟಿಂದ ಕೊಟ್ಟಿದ್ದೀವಿ, ನಮ್ಮ ಅಪ್ಲೋಡ್ ಮಾಡಿದ್ದೀವಿ. ಸೊ ಕೆಲವು ಅಬ್ಜೆಕ್ಷನ್ಸ್ ಹಾಕಿದ್ರು, ಅದು ಅಬ್ಜೆಕ್ಷನ್ಸ್ ಎಲ್ಲ ಫಿಲ್ಅಪ್ ಮಾಡಿದ್ದೀವಿ. ಸೊ ಇವತ್ತು ಟೈಮ್ ಕೇಳಿದೆ, ಟೈಮ್ ಕೊಟ್ಟಿದ್ದಾರೆ. ಅದಾದಮೇಲೆ ತಿರ್ಗಾ 4 ಗಂಟೆಗೆ ನಮ್ಮ ಇರಿಗೇಷನ್ ಮಿನಿಸ್ಟ್ರು ಕೆಲವು ಪ್ರಾಜೆಕ್ಟ್ಸು, ಕೆಲವು ಫಂಡ್ಸ್ ವಿಚಾರದಲ್ಲಿ ಅವ್ರಿಗೂ ನಾವು ರಿಕ್ವೆಸ್ಟ್ ಮಾಡಿದ್ವಿ. ಮತ್ತು ಕೃಷ್ಣ ವಾಟರ್ಸು ಅವಾರ್ಡು ಅದು, ಮತ್ತು ನಮ್ಮ ತುಂಗಭದ್ರಾ ವಿಚಾರದಲ್ಲಿ ಏನೋ ಒಂದು 24 TMC ನೀರು ನಮಗೆ ತುಂಬಲಿಕ್ಕೆ ಆಗ್ತಾಯಿಲ್ಲ, ಅದಕ್ಕೆ ಆಲ್ಟರ್ನೇಟಿವ್ ಪ್ರಪೋಸಲ್ಲು ಅವ್ರ ಮುಂದೆ ಇದೆ. ಅದು ಕೂಡ ಹಿಂದೆ ಟೈಮ್ ಕೊಟ್ಟು 2-3 ಸತಿ ಪೋಸ್ಟ್ಪೋನ್ ಆಯಿತು ಕೃಷ್ಣ ವಾಟರ್ ವಿಚಾರದಲ್ಲಿ ಅವಾರ್ಡು ಮಾಡೋದ್ರಿಂದ. ಸೊ ಇದನ್ನು ಚರ್ಚೆ ಮಾಡಲಿಕ್ಕೆ ದಿನಾಂಕ ನಿಗದಿ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಲಿಕ್ಕೆ ನಾನು ನಮ್ಮ ತಂಡ ಹೋಗ್ತಾಯಿದ್ವಿ. ಇದಲ್ಲದೆ ಕೆಲವು BDA ಕೇಸಸ್ ಎಲ್ಲ ಸುಪ್ರೀಂ ಕೋರ್ಟಲ್ಲಿ ಕೆಲವೆಲ್ಲ ಪೆಂಡಿಂಗ್ ಇದೆ. ಅದನ್ನು ನಾನು ನಾಳೆ ನಮ್ಮೆಲ್ಲ ಆಫೀಸರ್ಸ್ ಎಲ್ಲ ಅರ್ಬನ್ ಡೆವಲಪ್ಮೆಂಟ್ ಅವರೆಲ್ಲ ಅಲ್ಲಿ ಲಾಯರ್ಸ್ಗಳ ಜೊತೆ ಎಲ್ಲ ಒಂದು ರಿವ್ಯೂ ಮಾಡ್ತಾಯಿದ್ವಿ. ಎಲ್ಲ ನೋಡಿ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.